ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಾರದಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಈ ರೀತಿ ಗ್ಲೌಸ್ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು 3.5 mm ತಗೊಂಡಿದ್ದೀನಿ. ನೋಡಿ, ಈ ಕಲರ್ ತಗೊಂಡಿದ್ದೀನಿ, ಬ್ರೌನ್ ಕಲರ್ ತಗೊಂಡಿದ್ದೀನಿ ನಾನು. ಫಸ್ಟಿಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. 33 ಚೈನ್ ಹಾಕ್ಕೊಳ್ಳೋಣ. 3, 4, 5, 6, 7, 8, 9, 10, 11, 12, 13, 14, 15. ನೋಡಿ, 33 ಚೈನ್ ಹಾಕ್ಕೊಂಡೆ. ಫ್ರೆಂಡ್ಸ್, ನಿಮಗೆ ಎಷ್ಟು ದೊಡ್ಡದು ಬೇಕೋ ಅದಷ್ಟು ದೊಡ್ಡ ಅಳತೆ ಮಾಡಿಕೊಂಡು ನೀವು ಹಾಕ್ಕೊಳ್ಬೋದು. ಇದು ನಿಮ್ಮ ಕೈ ಅಳತೆ ಎಷ್ಟಿರುತ್ತೆ ಅಷ್ಟು ತೊಗೊಂಡು ನಾವು ಇದನ್ನು ಹಾಕ್ಕೋಬೋದು. ನೋಡಿ, ಈ ರೀತಿ ಮಾಡಿಕೊಂಡು ಫಸ್ಟ್ ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೋಡಿ, ಫಸ್ಟಿಗೆ ಚೈನ್ ಹಾಕ್ಕೊಂಡಿದ್ದೀವಲ್ಲ ಅಲ್ಲೇ ಒಂದು ಸಿಂಗಲ್ ಕ್ರೋಶೆ, ಇಲ್ಲೊಂದು ಸ್ಟಿಚ್ ಮಾರ್ಕರ್ ಹಾಕ್ಕೊಳ್ಳೋಣ. ಫಸ್ಟ್ ಸ್ಟಿಚ್ ಹಾಕಿದ್ದೀವಲ್ಲ ಅಲ್ಲಿ ನೆಕ್ಸ್ಟ್ ಸಿಂಗಲ್ ಕ್ರೋಶೆ. ಇದೇ ರೀತಿ ನಾವು ಹಾಕ್ತಾ ಹೋಗಬೇಕು, ಒಂದೊಂದು ಚೈನ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ನಿಮ್ಗೆ ಯಾವ ಅಳತೆಗೆ ಬೇಕಾದರೆ ಆ ಅಳತೆಗೆ ನೀವು ಬ್ಲೌಸ್ ಹಾಕ್ಬೋದು. ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ, ಹೀಗೆ ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಸಿಂಗಲ್ ಕ್ರೋಶೆ ಹಾಕ್ಕೊಂಡೆ, 33 ಸಿಂಗಲ್ ಕ್ರೋಶೆ. ನೋಡಿ, ಫಸ್ಟ್ ನಾವು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ಲ ಅಲ್ಲಿಗೆ ಸ್ಲಿಪ್ ಸ್ಟಿಚ್, ಮತ್ತೆ ಒಂದು ಚೈನ್ ಹಾಕ್ಕೊಂಡು ಅದೇ ಸ್ಪೇಸಲ್ಲೇ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗೋದು. ಅಲ್ಲೇ ಸ್ಟಿಚ್ ಮಾರ್ಕರ್ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, ನೆಕ್ಸ್ಟ್ ಸಿಂಗಲ್ ಕ್ರೋಶೆ, ಒಂದೊಂದು ಸಿಂಗಲ್ ಕ್ರೋಶೆ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ, ಹೀಗೆ ಫ್ರೆಂಡ್ಸ್, ಇದೇ ರೀತಿ ನಾವು 8 ರೋಸ್ ಹಾಕೋಬೇಕು. ಸಿಂಗಲ್ ಕ್ರೋಶೆ ಹಾಕೊಂಡ್ಮೇಲೆ ಮತ್ತೆ ಸಿಂಗಲ್ ಕ್ರೋಶೆ, ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆನ ನಾವು 8 ರೋ ಹಾಕ್ಕೊಳ್ಳೋಣ. ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 8 ರೋಸ್ ಹಾಕ್ಕೊಂಡಿದ್ದೀನಿ ಸಿಂಗಲ್ ಕ್ರೋಶೆ. ಈಗ ನಾವು 2 ಚೈನ್ ಹಾಕ್ಕೊಂಡು
ನೋಡಿ ಇದೇ ಸ್ಪೇಸಲ್ಲಿ ನೋಡಿ ಈ ರೀತಿ ಇನ್ಕಂಪ್ಲೀಟ್ ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಹೀಗೆ 3 ಟೈಮ್ಸ್ ಹಾಕೋಬೇಕು. ಇದೆಲ್ಲದನ್ನು ಒಂದೇ ಸಲ ಈ ರೀತಿ ಎಳ್ಕೊಳ್ಳೋಣ. ಮತ್ತೆ ಒಂದು ಚೈನ್ ಹಾಕ್ಕೊಂಡು ನೋಡಿ ಕೆಳಗಡೆ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಮತ್ತೆ ಅದೇ ರೀತಿ ಒಂದು ಚೈನ್ ಮತ್ತು ಒಂದು ಚೈನ್ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಹೀಗೆ ಇದಿಷ್ಟನ್ನು ಒಂದು ಸಲ ಈ ರೀತಿ ಎಳ್ಕೊಳ್ಳೋಣ. ಮತ್ತೆ ಒಂದು ಚೈನ್ ಮತ್ತು ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಹೀಗೆ ಒಂದು ಚೈನ್ ಮತ್ತು ಕೆಳಗಡೆ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಇದೇ ರೀತಿ ಆಗ್ತಾ ಹೋಗಬೇಕು. ಒಂದು ಚೈನ್ ಮತ್ತು ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಮತ್ತು ಒಂದು ಚೈನ್ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ, ಇನ್ಕಂಪ್ಲೀಟ್ ಡಬಲ್ ಕ್ರೋಶೆ ಈ ರೀತಿ 3 ಸಲ ತಗೋಬೇಕು. ಮತ್ತು ಒಂದು ಚೈನ್ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಮತ್ತು ಒಂದು ಚೈನ್ ಹಾಕ್ಕೊಂಡು ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಇದೇ ರೀತಿ ನೋಡಿ ಹೀಗೆ ಇದೇ ರೀತಿಯೇ ಫುಲ್ ಹಾಕ್ಕೊಡಿ. ನೋಡಿ ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಆಯಿತು. ಫಸ್ಟಿಗೆ ನಾವು 2 ಚೈನ್ ಹಾಕಿದ್ವಲ್ಲ ಅಲ್ಲಿ ಈ ರೀತಿ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಮತ್ತೆ ಈಗ 2 ಚೈನ್ ಹಾಕ್ಕೊಂಡು ನೋಡಿ ಇದೇ ಸ್ಪೇಸಲ್ಲಿ ಈ ಕಡೆ ಬರೋಣ. ನೋಡಿ ಈ ಸ್ಪೇಸಲ್ಲಿ ಬರೋಣ. ಮತ್ತೆ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ ಇಲ್ಲಿ ಒಂದು ಚೈನ್ ಗ್ಯಾಪಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು 2 ಚೈನ್ ಮತ್ತು ಇದೇ ರೀತಿ 3 ಟ್ಯಾಗ್ ನೋಡಿ ಈ ರೀತಿ 1 2 3 ಇದಿಷ್ಟು ಲೂಪನ್ನು ಒಂದೇ ಸಲ ಎಳ್ಕೋಬೇಕು. ಮತ್ತು ಒಂದು ಚೈನ್ ನೋಡಿ ನೆಕ್ಸ್ಟ್ ಒಂದು ಚೈನ್ ಗ್ಯಾಪಲ್ಲಿ ಮತ್ತೆ ಇದೇ ರೀತಿಯೇ ಹಾಕೋಬೇಕು. ಒಂದು ಚೈನ್ ಮತ್ತು ಒಂದು ಚೈನ್ ಗ್ಯಾಪಲ್ಲಿ ಒಂದು ಚೈನ್ 1 2 3 ನೋಡಿ ಹೀಗೆ ಫ್ರೆಂಡ್ಸ್ ಇದೇ ರೀತಿ ನಾವೀಗ ಒಂದು 6 ರೋಸ್ ಹಾಕೊಳ್ಳೋಣ. ಈಗ ಹಾಕಿದ್ನಲ್ಲ
ಇದೇ ರೀತಿಯೇ 6 ರೋಸ್ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದಿಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿ ತನಕ 6 ರೋಸ್ ಹಾಕ್ಕೊಂಡಿದ್ದೀನಿ. ಈಗ ನಾವು ನೋಡಿ ಇಲ್ಲಿಂದ 5 ಈ ರೀತಿ ಹಾಕಿದ್ದೀವಲ್ಲ, ಇದು 5 ಸ್ಕಿಪ್ ಮಾಡಿದ್ದು. 1 2 3 4 5. ಈ ಕಡೆ ಒಂದು ಸ್ಟಿಚ್ ಮಾರ್ಕರ್ ಹಾಕ್ಕೊಳ್ಳೋಣ. ನೋಡಿ 1 2 3 4 5. ನಾವಿಲ್ಲಿಂದ ಚೈನ್ ಹಾಕೋಬೇಕು. ಫಸ್ಟಿಗೆ 8 ಚೈನ್ ಹಾಕೊಳ್ಳೋಣ. 3 4 5 6 7 8. ನೋಡಿ 8 ಚೈನ್ ಹಾಕ್ಕೊಂಡು ಇದು 5ನ ಸ್ಕಿಪ್ ಮಾಡಿ ಇಲ್ಲಿಗೆ ಸ್ಲಿಪ್ ಸ್ಟಿಚ್. ನೋಡಿ ಹೀಗೆ. ಈಗ ನಾವು ಹಾಫ್ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಫಸ್ಟಿಗೆ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ನೋಡಿ ಒಂದೊಂದು ಸ್ಟಿಚ್ ಮೇಲೆ ಹಾಫ್ ಡಬಲ್ ಕ್ರೋಶೆ. ನೋಡಿ ಇಲ್ಲಿ ಹಾಫ್ ಡಬಲ್ ಕ್ರೋಶೆ, ಮತ್ತು ನೋಡಿ 1 ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆ. ನೋಡಿ ಇದು ಮಿಡ್ಲಲ್ಲಿ ನೋಡಿ ನಾವಿಲ್ಲಿ ಸ್ಟಿಚ್ ಹಾಕಿದ್ದೀವಲ್ಲ, 3 ಹಾಫ್ ಇನ್ಕಂಪ್ಲೀಟ್ ಡಬಲ್ ಕ್ರೋಶೆ ಹಾಕ್ಕೊಂಡು ಅದರ ಮಿಡ್ಲಲ್ಲಿ ಒಂದು ಚೈನ್ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶೆ. ಹಾಫ್ ಡಬಲ್ ಕ್ರೋಶೆ, ನೋಡಿ ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಫಸ್ಟ್ ನಾವು ಚೈನ್ ಹಾಕಿದ್ವಲ್ಲ, ಫಸ್ಟ್ ಸ್ಟಾರ್ಟ್ ಮಾಡಿದ್ವಲ್ಲ, ಅಲ್ಲಿ ಕೂಡ ಹಾಫ್ ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಫಸ್ಟ್ ಚೈನ್ 8 ಚೈನ್ ಹಾಕಿದ್ದೀವಲ್ಲ, 8 ಚೈನ್ ಮೇಲೂ 8 ಹಾಫ್ ಡಬಲ್ ಕ್ರೋಶೆ.
7, ಇದೊಂದು 8. ನೋಡಿ 8 ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಫಸ್ಟಿಗೆ ನಾವು 2 ಚೈನ್ ಹಾಕಿದ್ವಲ್ಲ, ಫಸ್ಟ್ ಸ್ಟಿಚ್ ಮೇಲೆ ಒಂದು ಸ್ಲಿಪ್ ಸ್ಟಿಚ್. ನೋಡಿ ಹೀಗೆ. ಮತ್ತೆ ಈಗ 2 ಚೈನ್ ಹಾಕ್ಕೊಂಡು ಒಂದೊಂದು ಹಾಫ್ ಡಬಲ್ ಕ್ರೋಶೆ, ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಹಾಫ್ ಡಬಲ್ ಕ್ರೋಶೆ. ನೋಡಿ ಹೀಗೆ ಫ್ರೆಂಡ್ಸ್. ಇದೇ ರೀತಿ ನಾವು ಹಾಫ್ ಡಬಲ್ ಕ್ರೋಶೆನ 6 ರೋಸ್ ಹಾಕೋಬೇಕು. 6 ರೋಸ್ ಹಾಕ್ಕೊಳ್ಳಿ. ನಾನು 6 ರೋಸ್ ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು 6 ರೋಸ್ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಈಗ ಒಂದು ರೋ ನಾವು ಸಿಂಗಲ್ ಕ್ರೋಶೆ ಹಾಕೊಳ್ಳೋಣ. ನೋಡಿ, ಒಂದು ಚೈನ್ ಹಾಕ್ಕೊಂಡು ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ ಹೀಗೆ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಸಿಂಗಲ್ ಕ್ರೋಶೆ ಕಂಪ್ಲೀಟ್ ಆದಮೇಲೆ ಫಸ್ಟ್ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಅಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್, ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಕಂಪ್ಲೀಟ್ ಆದಮೇಲೆ ಈಗ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.